ಡಿಕೆ ಆಪ್ತನಿಗೆ ಬೆಳ್ಳಂಬೆಳಗ್ಗೆ ಬಿಗ್ ಶಾಕ್ ಎದುರಾಗಿದೆ. ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ರೇಡ್ ಅನ್ನ ಮಾಡಲಾಗಿದೆ. ಬಿಡಿಎ ಅಧ್ಯಕ್ಷ ಹ್ಯಾರಿಸ್ಗೆ ಇಡಿ ಇಲ್ಲಿ ರೇಡ್ ಬಿಸಿಯನ್ನ ತಟ್ಟಿಸ್ತಾ ಇದೆ. ಡಿಕೆ ಆಪ್ತನಿಗೆ ಬೆಳ್ಳಂಬೆಳಗ್ಗೆ ಬಿಗ್ ಶಾಕ್ ಎದುರಾಗಿದೆ. ಯಾಕಂದ್ರೆ ಶ್ರೀಕಿ ಜೊತೆ ಸಂಬಂಧ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆರೋಪದ ಮೇಲೆಗೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಶ್ರೀಕಿ ಜೊತೆ ಹ್ಯಾರಿಸ್ ಪುತ್ರ ನಲ್ಪಾಡ್ ವ್ಯವಹಾರವನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ. ಹ್ಯಾರಿಸ್ ಪುತ್ರ ನಲ್ಪಾಡ್ ಬಿಟ್ಕಾಯಿನ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. 4 ಕೋಟಿಗೂ ಹೆಚ್ಚು ಬಿಟ್ಕಾಯಿನ್ ವ್ಯವಹಾರ ಅದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿಬಂದಿದೆ. ಹ್ಯಾರಿಸ್ ಹಾಗೂ ನಲ್ಪಾಡ್ ಮನೆಗಳ ಮೇಲೆ ಈಗಾಗಲೇ ದಾಳಿಯನ್ನು ನಡೆಸಿದ್ದಾರೆ. ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಸಿಆರ್ಪಿಎಫ್ ಪಡೆಯ ಭದ್ರತೆಯ ನೆರವಿನಲ್ಲಿ ಇಡಿ ರೇಡ್ ಅನ್ನು ಮಾಡಿದ್ದಾರೆ. ಅಶೋಕ್ ನಗರದಲ್ಲಿರುವ ಹ್ಯಾರಿಸ್ ಮನೆಗೆ ನುಗ್ಗಿರುವ ಇಡಿ ಅಧಿಕಾರಿಗಳು ಇಲ್ಲಿ ಮುಖ್ಯವಾಗಿ ಬೆಳ್ಳಂಬೆಳಗಿನ ಡಿಕೆ ಆಪ್ತನಿಗೆ ಶಾಕ್ ಎದುರಾಗಿದೆ. ಶಾಸಕ ಹ್ಯಾರಿಸ್ ಮನೆಯವರ ಮೇಲೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸಿಆರ್ಪಿಎಫ್ ಪಡೆಯೊಂದಿಗೆ ದಾಳಿಯನ್ನು ನಡೆಸಿರುವಂತಹ ಅಧಿಕಾರಿಗಳು ಯಾಕರ್ ಶ್ರೀಕಿ ಏನಿದ್ದಾರೆ ಅವರ ಜೊತೆ ಹ್ಯಾರಿಸ್ ಪುತ್ರನ ವ್ಯವಹಾರ ಆಗಿದೆ ಅನ್ನುವಂತಹ ಆರೋಪಗಳು ಇಲ್ಲಿ ಕೇಳಿಬಂದಿದೆ. ಅದರ ಜೊತೆಗೆ ಅನುಮಾನಗಳು ಯಾವಾಗ ಮೂಡಿತು ಆಗ ಹ್ಯಾರಿಸ್ ಮತ್ತು ನಲ್ಪಾಡ್ ಇಬ್ಬರ ಮನೆ ಮೇಲೂ ಸಹಿತ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಸಾಕಷ್ಟು ಕಡೆಗಳಲ್ಲಿ ಅವರ ಕಚೇರಿಗಳಾಗಿರ್ಬೋದು, ಮನೆ ಆಗಿರ್ಬೋದು, ಹಲವು ಕಡೆ ಅವರಿಗೆ ಸಂಬಂಧಪಟ್ಟಂತಹ ಆಫೀಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಏನೆಲ್ಲ ಇದ್ದಾವೆ ಎಲ್ಲ ಕಡೆ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ರೈಡನ್ನು ಮಾಡಿದ್ದಾರೆ. ಸಾಕಷ್ಟು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ. ಸೊ ಈಗಾಗಲೇ ಮೂಡಿರುವಂತಹ ಒಂದು ಅನುಮಾನದಿಂದ ಈ ರೀತಿಯಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಯಾಕಂದ್ರೆ ಶ್ರೀಕಿ ಅವರ ಜೊತೆಗೆ ಇವರ ಸಂಬಂಧ ಇದೆ, ಮುಖ್ಯವಾಗಿ ಈ ಒಂದು ವ್ಯವಹಾರದಲ್ಲಿ ಸಂಬಂಧ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅನುಮಾನ ಮೂಡಿ ಈ ರೀತಿಯಾಗಿ ದಾಳಿಯನ್ನು ನಡೆಸಿದ್ದಾರೆ. ಹ್ಯಾರಿಸ್ ಪುತ್ರ ನಲ್ಪಾಡ್ ಬಿಟ್ಕಾಯಿನ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಸೊ ಆ ಒಂದು ಕಾರಣದಿಂದಾಗಿ 4 ಕೋಟಿಗೂ ಹೆಚ್ಚು ವ್ಯವಹಾರ ಇರಬಹುದು ಅಂತೇಳಿ ಇಡಿ ಅಧಿಕಾರಿಗಳು ರೈಡ್ ಅನ್ನ ಮಾಡಿದ್ದಾರೆ. ಹ್ಯಾರಿಸ್ ಹಾಗೂ ನಲ್ಪಾಡ್ ಮನೆಗಳ ಮೇಲೆ, ಇಬ್ಬರ ಮನೆಗಳ ಮೇಲೂ ಕೂಡ ಈಗಾಗಲೇ ದಾಳಿ ನಡೆದಿದೆ. ಈಗಾಗಲೇ ಸಾಕಷ್ಟು ಶಾಸಕರು, ಸಚಿವರು ಈ ಹಿಂದೆಗಳು ಕೂಡ ಈ ರೀತಿಯಾಗಿ ರೈಡ್ಗಳು ನಡೀತಾನೆ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಹಿಂದೆ ಯಾಕೆ ಶ್ರೀಕಿ ಅವರ ಮೇಲೆ ಸಾಕಷ್ಟು ಆರೋಪಗಳು, ಆ ಒಂದು ಪ್ರಕರಣ ಇನ್ನೂ ತನಿಖೆಯಲ್ಲಿದೆ. ಈ ಒಂದು ಹೊತ್ತಿನಲ್ಲಿ ಹ್ಯಾರಿಸ್ ಅವರು ಮತ್ತು ಅವರ ಪುತ್ರನ ಹೆಸರುಗಳು ಕೇಳಿಬಂದಿರುವಂತಹ ಕಾರಣದಿಂದಾಗಿ ವಿಚಾರಣೆಯಲ್ಲಿ ಅವರ ಮೇಲೆ ಅನುಮಾನ ಬಂದು ಅವರ ಮನೆಗಳ ಮೇಲೂ ಸಹಿತ ಇಲ್ಲಿ ರೈಡನ್ನು ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹಲವು ಕಡೆ ಈ ರೀತಿಯಾಗಿ ರೈಡನ್ನು ಮಾಡಿದ್ದಾರೆ. ಸಿಆರ್ಪಿಎಫ್ ಪಡೆಯೊಂದಿಗೆ ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳು. ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕರ್ ಶ್ರೀಕಿ ಜೊತೆ ಹ್ಯಾರಿಸ್ ಪುತ್ರನ ವ್ಯವಹಾರ ಇದೆ ಅನ್ನುವಂತಹ ಆರೋಪಗಳು ಮತ್ತು ಅನುಮಾನಗಳು ಎಲ್ಲವೂ ಮೂಡಿದ ಬಳಿಕ ಈ ರೀತಿಯಾಗಿ ಏಕಾಏಕಿಯಾಗಿ ದಾಳಿಯನ್ನು ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಯಾಕರ್ ಶ್ರೀಕಿ ಜೊತೆ ವ್ಯವಹಾರದ ಸಂಬಂಧ ಇದೆ, ಆ ಒಂದು ಕಾರಣದಿಂದಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆದಿದ್ದಾರೆ. ಇನ್ನು ನಲ್ಪಾಡ್ಗೆ ಇಡಿ ರೇಡ್ ಬಿಸಿ ತಟ್ಟಿದೆ. ಮುಖ್ಯವಾಗಿ ಸಿಐಡಿಯಿಂದ ಬಿಟ್ಕಾಯಿನ್ ಪ್ರಕರಣದ ತನಿಖೆ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಹ್ಯಾಕರ್ ಶ್ರೀಕಿಯನ್ನು ಬಂಧಿಸಿದ್ದ ಸಿಐಡಿ ಅಧಿಕಾರಿಗಳು. ಹ್ಯಾಕರ್ ಶ್ರೀಕಿ ಅವರನ್ನ ಮೇಲೆ ಈಗಾಗಲೇ ಪ್ರಕರಣ ಇತ್ತು. ವಿಚಾರಣೆ ವೇಳೆ ನಲ್ಪಾಡ್ ಜೊತೆ ಲಿಂಕ್ ಬಯಲಾಗಿದೆ. ಅವರ ಹೆಸರುಗಳು ಕೂಡ ಇಲ್ಲಿ ಕೇಳಿಬಂದಿದೆ. ಶ್ರೀಕಿ ಸ್ಟಾರ್ ಹೋಟೆಲ್ ವಾಸ್ತವ್ಯದ ಏನು ಮುಖ್ಯವಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಒಂದಿಷ್ಟು ತನಿಖೆಗಳನ್ನು ಸಹಿತ ಮಾಡ್ತಾರೆ. ಆ ಒಂದು ತನಿಖೆಯಲ್ಲಿ ಈ ರೀತಿಯಾಗಿ ಹೆಸರುಗಳನ್ನು ಹೇಳಿದ್ದಾರೆ. ಸೊ ಈಗ ಎಲ್ಲ ಬಟ್ಟ ಬಯಲಾಗಿದೆ. ಆ ಒಂದು ಕಾರಣದಿಂದಾಗಿ ಇಡಿ ಅಧಿಕಾರಿಗಳು ರೈಡನ್ನು ಮಾಡಿದ್ದಾರೆ ಏಕಾಏಕಿಯಾಗಿ. ಯಾಕಂದ್ರೆ ಶ್ರೀಕಿ ಜೊತೆ ನಲ್ಪಾಡ್ ಸಂಬಂಧ ಇದೆ, ವ್ಯವಹಾರದ ಸಂಬಂಧ ಇದೆ, ಶ್ರೀಕಿ ಜೊತೆ ಬಿಟ್ಕಾಯಿನ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಆರೋಪಗಳು ಕೇಳಿಬಂದಿದ್ವು. ಸಿಐಡಿಯಿಂದ ಬಿಟ್ಕಾಯಿನ್ ಪ್ರಕರಣದ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಯಾಕಂದ್ರೆ ಶ್ರೀಕಿಯನ್ನು ಬಂಧಿಸಿದ್ರು ಸಿಐಡಿ ಅಧಿಕಾರಿಗಳು. ಏನು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಹೆಸರುಗಳನ್ನು ಬಾಯ್ಬಿಟ್ಟಿದ್ದಾರೆ. ಸೊ ಆ ಒಂದು ಕಾರಣದಿಂದಾಗಿ ಇಬ್ಬರ ಮನೆಗಳ ಮೇಲೆ ಈಗಾಗಲೇ ಏಕಾಏಕಿಯಾಗಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ ಜೊತೆಗೆ ಸಿಆರ್ಪಿಎಫ್ ಪಡೆಯೊಂದಿಗೆ ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳು. ಈಗ ಇಡಿ ಎಂಟ್ರಿ ನಲ್ಪಾಡ್ಗೆ ಕಾದಿದೆಯಾ ಬಿಗ್ ಶಾಕ್ ಅನ್ನುವಂಥದ್ದು ಕೂಡ ಒಂದು ಕಡೆ
ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹ್ಯಾಕರ್ ಶ್ರೀಕಿ ಜೊತೆ ನಲ್ ಫಂಡ್ ವ್ಯವಹಾರದ ಸಂಬಂಧ ಇದೆ. ಮುಖ್ಯವಾಗಿ ಈ ಒಂದು ಬಿಟ್ ಕಾಯಿನ್ನಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ತನಿಖೆಯ ವೇಳೆಯಲ್ಲಿ ತಿಳಿದು ಬಂದಿದೆ. ಸೊ ಆ ಒಂದು ಕಾರಣದಿಂದ ಇಬ್ಬರ ಮನೆ ಮೇಲೆ ಏಕಾಏಕಿಯಾಗಿ ಈ ರೀತಿಯಾಗಿ ದಾಳಿಯನ್ನು ನಡೆಸಿದ್ದಾರೆ. ವಿಚಾರಣೆ ವೇಳೆ ನಲ್ಪಡ್ ಜೊತೆ ಲಿಂಕ್ ಇರುವಂಥದ್ದು ಬಯಲಾಗಿದೆ. ಅವರ ಹೆಸರುಗಳು ಕೂಡ ಕೇಳಿಬಂದಿದೆ. ಶ್ರೀಕಿ ಸ್ಟಾರ್ ಹೋಟೆಲ್ ವಾಸ್ತವ್ಯದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರು. ಸೊ ಈಗಿರಬೇಕಾದ್ರೆ ಶ್ರೀಕಿಗೆ ಹಲವು ಬಾರಿ ನಲ್ಫಡ್ ಹಣ ಸಹಾಯ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳ್ಪಟ್ಟಿದ್ವಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಮುಖ್ಯವಾಗಿ ಈ ರೀತಿಯಾಗಿ DK ಆಪ್ತರ ಶಾಸಕರ ಮೇಲೆ ಈಗಾಗಲೇ ಏಕಾಏಕಿಯಾಗಿ ದಾಳಿಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಶ್ರೀಕಿ ಅನ್ನುವಂಥವರ ಪ್ರಕರಣ ಈಗಾಗಲೇ ನಡೀತಾನೆ ಇದೆ. ಆ ಒಂದು ಸಂದರ್ಭದಲ್ಲಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇವರ ಹೆಸರುಗಳು ಕೂಡ ಬಯಲಾಗಿದೆ. ಆ ಒಂದು ಕಾರಣದಿಂದಾಗಿ ಇವರಿಬ್ಬರ ಮನೆಗಳ ಮೇಲೆ ಏಕಾಏಕಿಯಾಗಿ ದಾಳಿ ನಡೆಸಿದ್ದಾರೆ. ಸೊ ಇನ್ನು ಇದ್ರ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ವಿನೋದ್, ಏನಂದ್ರೆ ಇವತ್ತು ಬೆಳಗ್ಗೆ ಏನಂದ್ರೆ ಬೆಂಗಳೂರಿನಲ್ಲಿರುವಂತಹ ಶಾಸಕರಾದಂತಹ ಶಾಂತಿನಗರ ಶಾಸಕರಾದಂತಹ ಹ್ಯಾರಿಸ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ ಶ್ರೀಕಿ ಅವರ ಜೊತೆಗೆ ಏನು ಅವರ ಮಗ ಏನು ಮೊಹಮ್ಮದ್ ಹ್ಯಾರಿಸ್ ಏನು ನಂಟನ್ನ ಹೊಂದಿದ್ರು, ಆ ಒಂದು ಸಂಬಂಧ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ 2020ರಿಂದಲೂ ಸಹ ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಶ್ರೀಕಿ ಹೆಸರು ಸಹ ಕೇಳಿ ಬರ್ತಾ ಇತ್ತು. ಶ್ರೀಕಿ ಹೆಸರು ಜೊತೆಗೆ ನಲ್ಪಾಡ್ ಅವರ ಹೆಸರು ಸಹ ಕೇಳಿ ಬರ್ತಾ ಇತ್ತು. ಅಂದ್ರೆ ಏನು ಶ್ರೀಕಿ ಏನು ಕೆಲವೊಂದಷ್ಟು ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ಹ್ಯಾಕ್ ಅನ್ನ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಹೋಟೆಲ್ಗಳಲ್ಲಿ ಶ್ರೀಕಿ ವಾಸ್ತವ್ಯವನ್ನು ಓಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತ ಪೇಮೆಂಟ್ಸ್ ಅನ್ನ ನಲ್ಪಾಡ್ ಅವರು ಮಾಡ್ತಾ ಇದ್ರು. ಮತ್ತೆ ನಲ್ಪಾಡ್ ಜೊತೆಗೆ ಕೆಲವೊಂದಷ್ಟು ವ್ಯವಹಾರಗಳನ್ನು ಸಹ ಈ ಒಂದು ಶ್ರೀಕಿ ಅವರು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು CCB ಮೊದಲನೇದಾಗಿ ಈ ಒಂದು ಪ್ರಕರಣವನ್ನ ತನಿಖೆಯನ್ನ ಮಾಡ್ತಾ ಇರುತ್ತೆ. ಆ ನಂತರ ಹೆಚ್ಚಿನ ತನಿಖೆಗಾಗಿ ರಾಜ್ಯ ಸರ್ಕಾರದ CIDಗೂ ಸಹ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡುತ್ತೆ. ಅದಾದ ನಂತರ ಏನಂದ್ರೆ ಇದೀಗ CID ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರಿಗೂ ಸಹ CID ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಶ್ರೀಕಿ ಅವರನ್ನ ED ಅಧಿಕಾರಿಗಳು ಇರ್ಬೋದು ಮತ್ತೆ CID ಅಧಿಕಾರಿಗಳು ಬಂಧಿಸಿರ್ತಾರೆ. ಅದಾದ ನಂತರ ಏನಂದ್ರೆ CID ಬಂಧಿಸಿದ ನಂತರ ಏನು ಅವರ ವಿಚಾರಣೆ ಸಂದರ್ಭದಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರ ಹೆಸರು ಸಹ ಹೊರಬರುತ್ತೆ. ಆದರೆ ಈತ ಏನು 5 ಸ್ಟಾರ್ ಹೋಟೆಲ್ಗಳಲ್ಲಿ ಇದ್ಕೊಂಡು ಗೌರ್ಮೆಂಟ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ, ಪ್ರೈವೇಟ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ಅವರಿಗೆ ನಷ್ಟವನ್ನು ಸಹ ಉಂಟು ಮಾಡ್ತಾ ಇದ್ದ. ಅದೇ ರೀತಿ ಬಿಟ್ಕಾಯಿನ್ ಅನ್ನು ಸಹ ಮಾಡಿದ್ದ, ವಾಲೆಟ್ನಲ್ಲಿ ಇದ್ದಂಥ ಹಣವನ್ನು ಕದ್ದು ಬೇರೆಯವ್ರಿಗೂ ಸಹ ವರ್ಗಾವಣೆ ಮಾಡಿದ್ದ ಈ ಶ್ರೀಕಿ. ಈತ ಟೆಕ್ನಿಕಲ್ ಆಗಿ ಹ್ಯಾಕರ್ ಆಗಿರ್ತಾನೆ. ಸೊ ಹಾಗಾಗಿ ಈತನಿಗೆ ಹೆಚ್ಚು ಸಪೋರ್ಟ್ ಅನ್ನು ಮಾಡಿದ್ರೆ ಲಾಭಾಂಶ ಮಾಡಿಕೊಡ್ತಾ ಇದ್ದ. ಜೊತೆಗೆ ಬೇರೆ ಕರ್ನಾಟಕದ ವೆಬ್ಸೈಟ್ಗಳನ್ನು ಇರ್ಬೋದು ಮತ್ತು ಕರ್ನಾಟಕದ ಏನು ಜಲಮಂಡಳಿ ನಿಗಮದ ವೆಬ್ಸೈಟ್ಗಳನ್ನು ಸಹ ಈತ ಹ್ಯಾಕ್ ಅನ್ನ ಮಾಡಿದ್ದ. ಹಾಗಾಗಿ ಈತನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರ ಹೆಸರು ಸಹ ಬಾಯಿ ಬಿಟ್ಟಿದ್ದ. ಹಾಗಾಗಿನೇ ಏನು ಶ್ರೀಕಿ ಅವರನ್ನು ಸಹ ಏನು ಇಡಿ ಅಧಿಕಾರಿಗಳು ಬಂಧಿಸಿ ಒಂದು ಅರೆಸ್ಟ್ ಅನ್ನ ಮಾಡಿದ್ರು. ಅದ್ರ ಜೊತೆಗೆ ಏನಂದ್ರೆ ಇದೀಗ ಇಡಿ ಅಧಿಕಾರಿಗಳು 2021ರಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿರ್ತಾರೆ. ಆ ಒಂದು ಪ್ರಕರಣ ಸಂಬಂಧ ಏನು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಶ್ರೀಕಿ ಅವರು ಒಂದು ಮೊಹಮ್ಮದ್ ನಲ್ಪಾಡ್ ಅವರ ಹೆಸರನ್ನ ಬಾಯಿ ಬಿಟ್ಟಿರ್ತಾರೆ. ಇದರ ಬೆನ್ನಲ್ಲೇ ಇದೀಗ ಏನಂದ್ರೆ ಇಡಿ ಅಧಿಕಾರಿಗಳು ಬೆಳಗ್ಗೆ ಬಂದು ಮೊಹಮ್ಮದ್ ನಲ್ಪಾಡ್ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಇದೀಗ ನಾನು ಅವರ ನಿವಾಸ ಏನಿದೆ ಈ ಒಂದು ನಿವಾಸದ ಒಂದು ಬಳಿ ಇದ್ದೀನಿ. ಸೊ ಬೆಳಗ್ಗೆ ಇಡಿ ಅಧಿಕಾರಿಗಳು ಸಹ ಒಂದು CRPF ಭದ್ರತೆಯಲ್ಲಿ ಬಂದು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಮೊಹಮ್ಮದ್ ನಲ್ಪಾಡ್ ಅವರು ಏನಿರ್ತಾರೆ, ಸೊ ಅವರು ಶ್ರೀಕಿ ಜೊತೆಗೆ ಒಂದಷ್ಟು ವ್ಯವಹಾರಗಳನ್ನು ಸಹ ಮಾಡಿರ್ತಾರೆ. ಮತ್ತೆ ಅದೇ ರೀತಿ ಶ್ರೀಕಿ ಹ್ಯಾಕ್ ಮಾಡಕ್ಕೆ ಏನೋ ಒಂದಷ್ಟು ವೆಬ್ಸೈಟ್ಗಳಿರುತ್ತೆ, ಆ ವೆಬ್ಸೈಟ್ಗಳಿಗೂ ಸಹ ಸಹಾಯ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇಡಿ ಅಧಿಕಾರಿಗಳ ಒಂದು ಆರೋಪ ಇರುವಂತದ್ದು. ಅದರ ಜೊತೆಗೆ ಏನಂದ್ರೆ ಇಡಿ ಅಧಿಕಾರಿಗಳು ಏನಂದ್ರೆ ಈಗ ಸ್ಟೇಟ್ಮೆಂಟ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಏನಂದ್ರೆ ಅವರ ಒಂದು ಪ್ರಮುಖವಾಗಿ ಶ್ರೀಕಿಗೆ 5 ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡಕ್ಕೆ ಮೊಹಮ್ಮದ್ ನಲ್ಪಾಡ್ ಅವರು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಅದ್ರ ಜೊತೆಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಸಹ ಐಷಾರಾಮಿ ಜೀವನ ನಡೆಸಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮೊಹಮ್ಮದ್ ನಲ್ಪಾಡ್ ಅವರು ಮಾಡಿದ್ರು ಅನ್ನೋ ಆರೋಪ ಇದೀಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ವಿನೋದ್. ಸೊ ಹೀಗಾಗಿನೇ ಈ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಬಂದು ಏನಂದ್ರೆ ಮೊಹಮ್ಮದ್ ನಲ್ಪಾಡ್ ಅವರ ನಿವಾಸ ಏನಿದೆ ಶಾಂತಿನಗರದಲ್ಲಿ ಅಲ್ಲಿ ದಾಳಿಯನ್ನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ಸಹೋದರರಿದ್ದಂಥ ಒಮನ್ ಹ್ಯಾರಿಸ್ ಯಾರಿದ್ದಾರೆ, ಸೊ ಅವರ ಸಂಬಂಧಪಟ್ಟಂತ ಕೆಲವೊಂದಷ್ಟು ಕಡೆ ಸಹ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಹ್ಯಾರಿಸ್ ಅವರು ಸಹ ಒಂದು ಅವ್ರ ಮನೆಯಲ್ಲೇ ಇರುವಂತದ್ದು, ಮೊಹಮ್ಮದ್ ನಲ್ಪಾಡ್ ಅವರು ಸಹ ಇದ್ದು ಏನು ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು ವಿನೋದ್. ಅರುಣ್, ಮುಖ್ಯವಾಗಿ ಇಲ್ಲಿ ಶ್ರೀಕಿ ಅವರ ಏನು ಒಂದು ಪ್ರಕರಣ ನಡೀತಾ ಇತ್ತು, ಈ ಒಂದು ಸಂದರ್ಭದಲ್ಲಿ ಒಂದು ತನಿಖೆಯನ್ನು ಮಾಡ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ವೇಳೆಯಲ್ಲಿ 4 ಕೋಟಿ ವಹಿವಾಟು ಇದೆ ಅನ್ನುವಂಥದ್ದು ಆರೋಪಗಳು ಕೂಡ ಕೇಳಿಬಂದಿದೆ. ಮತ್ತು ಅವರಿಬ್ಬರ ಮಧ್ಯದಲ್ಲಿ ಒಂದು ವ್ಯವಹಾರದ ಸಂಬಂಧದಲ್ಲಿ ಬಿಟ್ಕಾಯಿನಲ್ಲಿ ಆಗಿರ್ಬೋದು 4 ಕೋಟಿಗಿಂತ ಹೆಚ್ಚಾಗಿ ಹಣಕಾಸು ವ್ಯವಹಾರ ನಡೆದಿದೆ ಅನ್ನುವಂತಹ ಮಾತುಗಳು ಕೂಡ ಲಭ್ಯವಾಗಿದೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ
ಖಂಡಿತವಾಗ್ಲೂ ವಿನೋದ್, ಯಾಕಂದ್ರೆ ಶ್ರೀಕಿ ಮತ್ತೆ ನಲ್ಪಾಡೆ ಏನಿದ್ದಾರೆ ಇವರಿಬ್ರು ಸಹ ಒಂದು ಸ್ನೇಹಿತರಾಗಿರ್ತಾರೆ. ಅವ್ರ ಜೊತೆಗೆ ಒಂದಷ್ಟು ಮತ್ತೆ ಸಹ ಸ್ನೇಹಿತರಾಗಿರ್ತಾರೆ. ಇವರೆಲ್ಲರೂ ಸಹ ಸೇರ್ಕೊಂಡು ಒಂದಷ್ಟು ಸರ್ಕಾರದ ವೆಬ್ಸೈಟ್ಗಳಿರ್ಬೋದು ಮತ್ತು ಸರ್ಕಾರದ ಏನು ವೆಬ್ಸೈಟ್ಗಳನ್ನ ಏನು ಹ್ಯಾಕ್ ಅನ್ನ ಮಾಡ್ತಾರೆ. ಮತ್ತೆ ಯಾರಿಗೆ ಟೆಂಡರ್ ಮಾಡಬೇಕು ಅದನ್ನ ಕಡಿಮೆ ಮೊತ್ತಕ್ಕೆ ಟೆಂಡರ್ ಅನ್ನ ಮಾಡಿ ಏನು ಹಣವನ್ನು ಗಳಿಸ್ತಾ ಇದ್ರು ಅನ್ನೋದು ಸಹ ಒಂದು ಪ್ರಮುಖ ಆರೋಪ ಆಗಿರುವಂಥದ್ದು. ಹಾಗಾಗಿದೆ ಈ ರೀತಿ ಹಲವು ರೀತಿಯಾಗಿ ಈ ರೀತಿಯ ಟೆಂಡರ್ಗಳನ್ನು ಕಡಿಮೆ ಮಟ್ಟಕ್ಕೆ ಮಾಡಿಸುವಂಥದ್ದು ಇರ್ಬೋದು, ಅದನ್ನ ಹ್ಯಾಕ್ ಮಾಡಿ ಕಡಿಮೆ ಮಟ್ಟದಲ್ಲಿ ಮಾಡಿಸೋದಿರುವಂಥ ಈ ರೀತಿಯಾದ ವ್ಯವಸ್ಥೆಗಳನ್ನ ಶ್ರೀಕಿ ಅವರು ಮಾಡ್ತಾ ಇದ್ರು. ಅದಕ್ಕೆ ಮೊಹಮ್ಮದ್ ನಲ್ಪಾಡ್ ಅವರು ಸಹ ಸಹಾಯನ ಮಾಡ್ತಾ ಇದ್ರು. ಲ್ಯಾಪ್ಟಾಪ್ ಕೊಡಿಸೋದು ಅಂತದಿರ್ಬೋದು, ಮತ್ತೆ ಐಷಾರಾಮಿ ಹೋಟೆಲ್ಗಳಲ್ಲಿ ಆತನಿಗೆ ಆ ಸ್ಟೇಯಿಂಗ್ ಅನ್ನ ಮಾಡಿಸೋದು ಅಂತ ಇರ್ಬೋದು. ಈ ರೀತಿಯ ವ್ಯವಸ್ಥೆಗಳನ್ನ ಮೊಹಮ್ಮದ್ ನಲ್ಪಾಡ್ ಅವರು ಮಾಡ್ತಾ ಇದ್ರು ಅನ್ನೋದು ಸಹ ಒಂದು CID ವಿಚಾರಣೆ ಮೇಲೆ ಬೆಳಕಿಗೆ ಬಂದಿತ್ತು. ಅದರ ಬೆನ್ನಲ್ಲೇ CID ಅಧಿಕಾರಿಗಳು ಸಹ ಏನು ಮೊಹಮ್ಮದ್ ನಲ್ಪಾಡ್ ಅವರನ್ನ 2 ಬಾರಿ 2024 ಜೂನ್ನಲ್ಲಿ ಅವರು ವಿಚಾರಣೆ ಮಾಡಿರ್ತಾರೆ. ಮತ್ತೆ ಚಾರ್ಜ್ ಶೀಟ್ ಸಹ ಒಂದು ಸಲ್ಲಿಕೆಯನ್ನ ಮಾಡಿರ್ತಾರೆ ಅಂತ ವಿನೋದ್. ಓಕೆ, ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು.